ವಿನಯ್ಗೆ ಬಿಜೆಪಿ ಟಿಕೆಟ್ ತಪ್ಪಿಸೋದಕ್ಕೆ ಬಿಜೆಪಿಗರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ದಾವಣಗೆರೆ ಬಿಜೆಪಿ ದಂಗಲ್ಗೆ ಸಿಕ್ಕಿದೆ ಇದೀಗ ಬಿಗ್ ಟ್ವಿಸ್ಟ್. ಬಣ ಜಗಳ ಬಿಟ್ಟು ವಿನಯ್ ವಿಚಾರದಲ್ಲಿ ಒಂದಾದಂತಹ ಆಕಾಂಕ್ಷಿಗಳು ದಾವಣಗೆರೆ ದಕ್ಷಿಣ ಯಾರು ಆಗ್ತಾರೆ ಬಿಜೆಪಿ ಅಭ್ಯರ್ಥಿ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಬಿಕಾಸ್ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿಂದಾಗಿ ತನ್ನ ಅಭ್ಯರ್ಥಿ ಅಂತಿಮಗೊಳಿಸೋದಕ್ಕೆ ಬಿಜೆಪಿ ಏನ್ ಸ್ಟ್ರಾಟರ್ಜಿನ ಏನ್ ಕಸರತ್ತನ್ನ ನಡೆಸ್ತಾ ಇದೆ, ಏನ್ ಸ್ಟ್ರಾಟರ್ಜಿನ ಪ್ಲೇ ಮಾಡಬಹುದು ಗೊತ್ತಿಲ್ಲ. 8 ಮಂದಿ ಆಕಾಂಕ್ಷಿಗಳಿದ್ರೂ ಕೂಡ 5ರ ಹೆಸರಿದ್ದಂತಹ ಪಟ್ಟಿ ಇದೀಗ ಅಂತಿಮ ಆಗಿದೆಯಂತೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ 5ರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್, ಶ್ರೀನಿವಾಸ್ ದಾಸಕರಿಯಪ್ಪ. ಇನ್ಸೈಟ್ ಸಂಸ್ಥೆ ಸಂಸ್ಥಾಪಕ ನಿರ್ದೇಶಕ ವಿನಯ್ ಕುಮಾರ್ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ವಿನಯ್ ಹೆಸರು ಪ್ರಸ್ತಾಪ ಬೆನ್ನಲ್ಲೇ ಬಿಜೆಪಿ ಆಕಾಂಕ್ಷಿಗಳಲ್ಲಿ ಕಂಪನ ಹೆಚ್ಚಾಗಿದೆ. ಬಿಜೆಪಿಯ 5 ಅಭ್ಯರ್ಥಿಗಳಿಂದ ದಿಢೀರ್ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿರುವಂಥದ್ದು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳ್ಬಿಟ್ಟು ಘೋಷಿಸಿದಂತಹ ಆಕಾಂಕ್ಷಿಗಳು ವಿನಯ್ಗೆ ಬಿಜೆಪಿ ಟಿಕೆಟ್ ಅನ್ನ ತಪ್ಪಿಸೋದಕ್ಕೆ ಇದೀಗ ಬಿಜೆಪಿಗರು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಈ ದಾವಣಗೆರೆಯ ಬಿಜೆಪಿ ದಂಗಲ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಣ ಜಗಳವನ್ನ ಬಿಟ್ಟುಬಿಟ್ಟು ವಿನಯ್ ವಿಚಾರದಲ್ಲಿ ಆಕಾಂಕ್ಷಿಗಳು ಒಂದಾಗ್ತಾರಾ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅನ್ನುವಂತಹ ಚರ್ಚೆಗಳು ದಾವಣಗೆರೆ ದಕ್ಷಿಣ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಬಿಕಾಸ್ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ, ಸಾಕಷ್ಟು ಪೈಪೋಟಿ ಕೂಡ ಇತ್ತು. ಟಿಕೆಟ್ಗಾಗಿ ಯಾವ ರೀತಿಯಾಗಿ ಕಸರತ್ತನ್ನ ನಡೆಸಬೇಕು, ಪ್ಲಾನಿಂಗ್ ಅನ್ನ ನಡೆಸಬೇಕು ಅನ್ನುವಂಥದ್ದನ್ನ, ವಿನಯ್ಗೆ ಬಿಜೆಪಿ ಟಿಕೆಟ್ ಅನ್ನ ಯಾವ ರೀತಿಯಾಗಿ ತಪ್ಪಿಸಬೇಕು ಅನ್ನುವಂಥದ್ದನ್ನು ಕೂಡ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಗರು ಅನ್ನುವಂತಹ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ತನ್ನ ಅಭ್ಯರ್ಥಿಯನ್ನ ಅಂತಿಮಗೊಳಿಸೋದಕ್ಕೆ ಇದೀಗ ಬಿಜೆಪಿ ಕಸರತ್ತನ್ನ ಮಾಡ್ತಾ ಇದೆ. 8 ಮಂದಿ ಆಕಾಂಕ್ಷಿಗಳಿದ್ರೂ ಕೂಡ 5ರ ಹೆಸರಿದ್ದಂತಹ ಪಟ್ಟಿಯನ್ನ ಇದೀಗ ಅಂತಿಮ ಮಾಡಿದಾರಂತೆ. ಈ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ 5ರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಯಾರೆಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್, ಶ್ರೀನಿವಾಸ್ ದಾಸಕರಿಯಪ್ಪ. ಸೊ ಇಷ್ಟು ಜನರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ಇನ್ಸೈಟ್ಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕ ವಿನಯ್ ಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದಂತಹ ಬೆನ್ನಲ್ಲ ಇದೀಗ ಯಾವಾಗ ವಿನಯ್ ಹೆಸರು ಪ್ರಸ್ತಾಪ ಆಯಿತು, ಬಿಜೆಪಿ ಆಕಾಂಕ್ಷಿಗಳಲ್ಲಿ ಕಂಪನ ಮೂಡ್ತಾ ಇದೆ. ಬಿಜೆಪಿಯ 5 ಅಭ್ಯರ್ಥಿಗಳಿಂದ ಈಗ ದಿಢೀರ್ ಅಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿ ಕೂಡ ಆಯೋಜನೆ ಮಾಡಲಾಗಿದೆ. 5 ಆಕಾಂಕ್ಷಿಗಳು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಯಾರಾಗ್ತಾರೆ ಬಿಜೆಪಿ ಅಭ್ಯರ್ಥಿ ಅನ್ನುವಂತಹ ಕುತೂಹಲ ಇದೀಗ ಹೆಚ್ಚಾಗ್ತಾ ಇರುವಂಥದ್ದು. ದಾವಣಗೆರೆ ಬಿಜೆಪಿ ದಂಗಲ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಡನ್ಲಿ ಪತ್ರಿಕಾಗೋಷ್ಠಿ ಕೂಡ ಆಯೋಜನೆ ಮಾಡಿರುವಂಥದ್ದು. ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆ